ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಟೈಮು 12:50 ಆಗಿದೆ. ಇವತ್ತು ಸಂಡೇ. ಸೊ ಸಂಡೇ ವ್ಲಾಗ್ ಮಾಡೋಣ ಅಂತೀನಿ. ವ್ಲಾಗಿನ್ ಟಾಪಿಕ್ ಏನು ಅಂತ ಅಂದ್ರೆ, ಇಲ್ಲಿ ಯಾರೋ ಟ್ರೆಜರ್ ಅಂಟ್ ಬೆಂಗಳೂರು ಅನ್ನೋ ಪೇಜ್ ಅವರು ವಿಡಿಯೋ ನೋಡ್ತಿರ್ಬೋದು. ಅವರೊಂದು ಟ್ರೆಜರ್ ಅಂಟಿನ ವಿಡಿಯೋ ಹಾಕಿದ್ದಾರೆ. ಸೊ ಇಲ್ಲಿ ಮನಿ ದುಡ್ಡು ಇಟ್ಟು ಅದನ್ನ ನೀವು ತಗೊಂಡೋಗಿ ಮತ್ತೆ ವಿಡಿಯೋ ಮಾಡಾಕಿ ಅಂತ ಒಂದು ಚಾಲೆಂಜ್ ಹಾಕಿದ್ದಾರೆ. ಸೊ ಅದನ್ನ ನೀನು ಯಾರು ಮತ್ತೆ ವಿಡಿಯೋ ಮಾಡಾಕಿ ಅಂತ ಒಂದು ಚಾಲೆಂಜ್ ಹಾಕಿದ್ದಾರೆ. ಸೊ ಅದು ನೀನು ಯಾರು ತಗೊಂಡಿಲ್ಲ ಅಂತ ಅನ್ಕೊಂಡಿದ್ದೀನಿ. ಸೊ ನಾವು ಇವಾಗ ಇಲ್ಲಿಂದ ಹೆಬ್ಬಾಳ ಹತ್ರ ಓಡ್ತಾ ಇದೀವಿ. ನೆಕ್ಸ್ಟ್ ಅದು ಲೊಕೇಶನ್ ಬಂದು ನಾನು ಇವಾಗ ಇರೋದು ಕೂಡ್ಲುಗೇಟು. ನೀವು ಇಲ್ಲಿ ನೋಡ್ತಿರೋದು ಇಲ್ಲಿಂದ ಇಷ್ಟು ಡಿಸ್ಟೆನ್ಸ್ ಇದೆ, 23 ಕಿಲೋಮೀಟರ್ ತೋರಿಸ್ತಿದೆ. 1 ಅವರ್ ಮೇಲೆ ಬೇಕು ಇವಾಗ ಹೆಬ್ಬಾಳಗೆ ಹೋಗಕ್ಕೆ. ಸೊ ಅಲ್ಲಿಗೆ ಹೋಗಿ ಎಸ್ಟಿಮಲ್ ಅಂತ ಲೊಕೇಶನ್ ಗೊತ್ತಾಗಿದೆ. ಅಲ್ಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಅಲ್ಲಿ ದುಡ್ಡು ಅವ್ರು ಇಟ್ಟಿರ್ತಲ್ಲ ಅದು ಇದೆಯಾ ಇಲ್ವಾ ಅಂತ ನೋಡಿ ಮತ್ತೆ ನೆಕ್ಸ್ಟ್ ಅಲ್ಲಿ ಪ್ಲಾನ್ ಏನು ಅಂತ ಅಪ್ಡೇಟ್ ಮಾಡ್ತೀವಿ. ಸ್ಟೇ ಟ್ಯೂನ್ ಅಲ್ಲಿ ತನಕ. ಸೊ ಇವಾಗ ನಾವು ಎಸ್ಟಿಮಲ್ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಇಲ್ಲೇ ಹೈವೇ ಹತ್ರ. ಈಗ ಅದೇನು ಅವ್ರು ಜಾಗ ಇಟ್ಟಿದ್ರಲ್ಲ ಆ ಜಾಗದ ಹತ್ರ ಹೋಗಿ ನೋಡ್ತೀವಿ ಅಲ್ಲಿ ಇದಾರ ಇಲ್ವಾ ಅಂತ. ಆಕ್ಚುಲಿ ಬರ್ಬೇಕಾದ್ರೆ ನೋಡ್ಕೊಂಡ್ವಿ, ಯಾರು ಜನ ಕೂತಿದ್ರು. ಇವಾಗ ಫುಲ್ ಏನ್ ಬೇಡ ವಿಡಿಯೋ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲಿ ಬೇಕು ಅಂತ ತೋರಿಸ್ತೀನಿ. ಕಾಣ್ತಿದೆ ಅಲ್ಲ, ಇದೇ ಲೊಕೇಶನ್ ಅವ್ರು ಹಾಕಿರೋದು ಟ್ರೆಜರ್ ಅಂಟ್ ಅಂತ. ಸೊ ನಾವೀಗ ಅದೇ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಸೊ ನೋಡೋಣ. ಸೊ ಎಲ್ಲಿದೆ ಅಂತ ಗೊತ್ತಿಲ್ಲ, ನಾನು ನೋಡ್ತೀನಿ. ಓಕೆ, ಗೊಂಬೆ ಎಲ್ಲ ಇಲ್ಲೇ ಇದೆ. ಎಲ್ಲಾರು ಫೋಟೋ ಎಲ್ಲ ತಗೋತಾ ಇದಾರೆ ಅದ್ರ ಹತ್ರ. ನೋಡೋಣ, ಅದ್ ಮುಗಿದಾದ್ಮೇಲೆ ಹೋಗಿ ಚೆಕ್ ಮಾಡೋಣ. ಇದೆ ಬ್ರೋ, ಅಲ್ಲಿ ಕಾಣ್ತಾ ಇದೆ. ಅಲ್ಲಿ ಇರಂಗಿದೆ. ಅಲ್ಲಿರೋರೆಲ್ಲ ಹೋಗಾದ್ಮೇಲೆ ಹೋಗಿ ಚೆಕ್ ಮಾಡಿ ನೋಡ್ತೀವಿ ಇದೆಯಾ ಇಲ್ವಾ ಅಂತ. ನೆಕ್ಸ್ಟ್ ಏನಾದ್ರು ಒಂದು ಟ್ವಿಸ್ಟ್ ಕೊಡೋಣ ಅಂತ ಪ್ಲಾನ್ ಹಾಕಿದೀವಿ. ಆ ದುಡ್ಡು ಸಿಕ್ಕಿದ್ಮೇಲೆ ಟ್ವಿಸ್ಟ್ ಹೇಳ್ತೀನಿ ಏನು ಅಂತ. ಓಕೆ, ನಮ್ ಹುಡ್ಗ ಇದ್ದವನು ಇಟ್ಟಿರಲ್ಲ ಮಚ್ಚ, ಬರೀ ಫೂಲ್ ಮಾಡಿರ್ತಾರೆ ಅಂತಿದ್ದ. ಅಲ್ಲಿ ದುಡ್ಡು ಕಾಣ್ತಾ ಇದೆ, ನೋಡೋಣ ಬನ್ನಿ ಹೇಳ. ಅರೆ ದುಡ್ಡು ಬ್ರೋ, ಪೇಪರ್ ಕಾಣ್ತಾ ಇದೆ ಬ್ರೋ, ಅಲ್ಲಿ ದುಡ್ಡಿಲ್ಲ. ಮಚ್ಚ ಕೀ ಕೊಡಿ, ಗಾಡಿ ಕೀ ಏನು ಕೊಡಿದ್ವಿ. ಸರಿ, ಸಂದಿಗ್ ತುರ್ಕಿ ಇಟ್ಟವ್ರೆ. ಅದಕ್ಕೆ ಯಾರು ತಕ್ಕೊಂಡಿಲ್ಲ. ಎಸ್ ಫೈನಲಿ ಎಷ್ಟು 200 ಬ್ರೋ. ನೀವು ವಿಡಿಯೋ ನೋಡ್ತಿದ್ರೆ ನೀವೇನ್ ಟಾಸ್ಕ್ ಕೊಟ್ಟಿದ್ರೆ ಅದನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ನಾವು ಇದನ್ನ ಟ್ವಿಸ್ಟ್ ಕೊಡೋಣ ಅಂತ ಇದೀವಿ. ಒಂದ್ ಸ್ವಲ್ಪ ಥಿಂಕ್ ಮಾಡಿ ಯೋಚನೆ ಮಾಡಿ ಒಂದ್ ಸ್ವಲ್ಪ ಟೈಮ್ ತಗೊಂಡು ಹೇಳ್ತೀವಿ ನೆಕ್ಸ್ಟ್ ಏನು ಅಂತ. ಸೊ ಇವಾಗ ಇನ್ನೊಂದು ಸಿಕ್ಕಿದೆ. ಸೊ ಅದರಲ್ಲಿ 1 ನಿಮಿಷ ಕಟ್ ಮಾಡ್ಬೇಡಿ ಬ್ರೋ. ಯಾರು ಟ್ರೆಜರ್ ಅಂಟಸ್ BLR ಈ ಪೇಜ್ ಅವ್ರು ಏನು ಟಾಸ್ಕ್ ಕೊಟ್ಟಿರೋ ಆ ಟಾಸ್ಕ್ನ ಕಂಪ್ಲೀಟ್ ಮಾಡಿದೀವಿ. ಕಾಣಲ್ಲ, ಅದು ಇರ್ಲಿ ಬಿಡು. ನೋಡಲಿ, ನಾನು ಕಾಣ್ತಿದ್ದೀನಿ ತಾನೆ. ಓಕೆ ನೋಡಿ ಗೈಸ್, ನಮ್ಮ ಫ್ರೆಂಡಿಗೆ ಇನ್ನೂ ಇದು ಒರಿಜಿನಲ್ ನೋಟ ಚೆಕ್ ಮಾಡು ಅಂತ ಹೇಳ್ತಿದ್ದಾನೆ. ಜನಗಳಿಗೆ ನಂಬಿಕೆನೇ ಇಲ್ಲ ಅನ್ನಕ್ಕೆ. ನೋಡಿ ಚೆನ್ನಾಗಿದೆ, ಏನೂ ಆಗಿಲ್ಲ. ನೋಡಿ ಚೆನ್ನಾಗಿದೆ ಇಲ್ಲ. ಆಕ್ಚುಲಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಈ ಇದು ತಗೊಂಡಿದ್ದು ಬರ್ತಿಲ್ಲ. ಯಾಕೆಂದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಬಂದಿರೋದು ಒಂದ್ ಗಾಡಿ ಒಂದ್ ಸೈಡಿನ ಪೆಟ್ರೋಲ್ ದುಡ್ಡು ಬರಲ್ಲ. ಬಟ್ ಏನಕ್ಕೆ ಬಂದಿದ್ದು ಅಂತ ಅಂದ್ರೆ, ಯಾರೊಬ್ರ ನಾವು ಮಾಡ್ತಾ ಇರೋದಕ್ಕೆ ಸಪೋರ್ಟ್ ಮಾಡೋಣ. ನಮಗೂ ಹಂಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರೆ ತಾನೇ ಇದು ಮಾಡೋದು. ಸೊ ನಾನು ಈ ವಿಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಮತ್ತೆ ರೀಲ್ಸ್ ಮಾಡ್ಬಿಟ್ಟು ಅವ್ರನ್ನ ಟ್ಯಾಗ್ ಮಾಡ್ತೀನಿ, ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾನು ಇದಕ್ಕೆ ನಾವು ಟ್ವಿಸ್ಟ್ ಕೊಡಲ್ಲ ಅಂತೀನಿ. ನಿಮ್ಗೆ ಹೇಳ್ದಂಗೆ ಒಂದು ಸ್ವಲ್ಪ ಹೊತ್ತು ಥಿಂಕ್ ಮಾಡಿ ನಮ್ಮ ಫ್ರೆಂಡ್ಸ್ ಡಿಸ್ಕಸ್ ಮಾಡಿ ನಾನು ಪ್ಲಾನ್ ಮಾಡ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಅದೇ ನೀವು ಹೇಳ್ತೀನಿ, ತಿನ್ಬಿಟ್ಟು ಮುಗಿಸೋಣ. ಏನಕ್ಕೆ ಮಾಡಕ್ಕ ಅದೇ ಟಿಶ್ಯೂಸ್ ಏನಾದ್ರು ಇಡ್ಬೇಕಷ್ಟೇ. ಸ್ಥಳಿ ಕ್ಯಾಪಿಡಿ ಅದರ ರೇಟಿ ಕ್ಯಾಪಿಡಿ. ಇಲ್ಲ ಮಾಡಿ
ಓಕೆ, ಇವಾಗ ನಾವಿನ್ನೂ ಏನು ಪ್ಲಾನ್ ಮಾಡಿಲ್ಲ. ಬಟ್ ಏನು ಅಂದರೆ ಪೇಜ್ ಅವ್ರು ಇದ್ರಲ್ಲ ಅದ್ರ ತೋರಿಸ್ತೀನಿ. ಏನದು ಟ್ರೆಷರ್ ಆ್ಯಂಡ್ BLR ಅವರು ಏನು ಟಾಸ್ಕ್ ಕೊಟ್ಟಿರೋದು ಕಂಪ್ಲೀಟ್ ಮಾಡಿದ್ದು ಆ ಪೇಜ್ ಅವರಿಗೆ ಸ್ಟೋರಿ ಹಾಕಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಅವರಿಗೆ ಗೊತ್ತಾಗಿದೆ ನಾವಿದೇನು ಕಂಪ್ಲೀಟ್ ಮಾಡಿದ್ದೀವಿ ಅಂತ. ನೆಕ್ಸ್ಟ್ ಬೇರೆ ಏನೋ ಟ್ವಿಸ್ಟ್ ಕೊಡೋಣ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತೀವಿ. ಸೊ ಹಾಗೆ ಇಲ್ಲಿ ಎಲ್ಲ ಸ್ವಲ್ಪ ತಿಂದು ಡಿಸ್ಕಸ್ ಮಾಡಿ ಆಮೇಲೆ ಮತ್ತೆ ಪ್ಲಾನ್ ಏನು ಅಂತ ಫರ್ದರ್ ಕಂಟಿನ್ಯೂ ಮಾಡ್ತೀವಿ. ಸೊ ನಾನು ಇಲ್ಲಿ ಸಿಕ್ಕಿದ ದುಡ್ಡನ್ನ ತಗೊಂಡು ಮತ್ತೆ ಏನಾದ್ರು ಟಾಸ್ಕ್ ಕೊಡೋಣ, ಏನಾದ್ರು ಪ್ಲಾನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ಆಲ್ರೆಡಿ ಅದೇ ಬಗ್ಗೆ ಯೋಚನೆ ಮಾಡಿದೆ. ಬಟ್ ನನಗೇನು ಅನ್ನಿಸ್ತು ಅಂತ ಅಂದ್ರೆ, ಇಲ್ಲೇ ಟಾಸ್ಕ್ ಕೊಟ್ಟು ಅವರಿಗೆ ಹೇಳೋದಕ್ಕಿಂತ ನಾನು ಯಾವ್ದಾದ್ರು ಬೇರೆ ಲೊಕೇಶನ್ ಅವ್ರಿಗೆ ಮತ್ತೊಂದು ಟಾಸ್ಕ್ ಕೊಡ್ತೀನಿ. ಆಕ್ಚುಲಿ ಅವರು ನನಗೆ ಅಂತ ಪರ್ಸನಲ್ ಆಗಿ ಕೊಟ್ಟಿದ್ದ ಟಾಸ್ಕ್ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜನರಲ್ ಆಗಿ ಕೊಟ್ಟಿದ್ದು. ಸೊ ಅದನ್ನ ನಾನು ಅಚೀವ್ ಮಾಡಿದೆ. ಸೊ ನೆಕ್ಸ್ಟ್ ನಾನು ಅವ್ರಿಗೆ ಏನಾದ್ರು ಒಂದು ಟಾಸ್ಕ್ ಕೊಡೋಣ, ಹಂಗೆ ಆ ಚೈನ್ ಲಿಂಕ್ ಬೆಳಿಲಿ, ಮತ್ತೆ ಅಥವಾ ಪಬ್ಲಿಕರ್ಸ್ ಯಾರು ತಗೊಳ್ಳಿ. ಸೊ ಅದರ ಒಂದು ಟಾಸ್ಕ್ ಕೊಟ್ಟು ನೆಕ್ಸ್ಟ್ ಅಪ್ಲೋಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಇವಾಗ ಅವ್ರಿಗೆ ನಾನು ಅಪ್ಡೇಟ್ ಮಾಡಿದ್ದೀನಿ. ಅದಕ್ಕೆ ಅಂತ ಒಂದು ರೀಲ್ಸ್ ರೆಡಿ ಮಾಡಿ ಅವರಿಗೆ ನಾನು ಆ್ಯಡ್ ಮಾಡ್ತೀನಿ ಟಾಸ್ಕ್ ಕಂಪ್ಲೀಟ್ ಆಗಿರೋದ್ರ ಬಗ್ಗೆ. ಸೊ ಇಲ್ಲಿಂದ ಹೊರಡೋಣ ಅಂತಿದ್ವಿ. ಇದು ಲೊಕೇಶನ್ ನಾನು ಆಗಲೇ ಹೇಳಿದಾಗೆ ಎಸ್ಟಿಮ್ ಮಾಲ್, ಹೆಬ್ಬಾಳ ರೋಡ್ ಏನಿದೆ ಎಸ್ಟಿಮ್ ಮಾಲ್ ಅಲ್ಲಿರೋದು. ಸೊ ಈ ಲೊಕೇಶನ್ ಹೊರಡ್ತೀವಿ. ಮತ್ತೆ ಇದನ್ನ ಏನು ಮಾಡೋದು, ಇದನ್ನ ಪರ್ಸನಲ್ ಯೂಸ್ ಮಾಡಲ್ಲ. ಬಟ್ ಬೇರೆ ಯಾರಿಗೂ ಹೆಲ್ಪ್ ಆಗಂಗೆ ಏನಾದ್ರು ಅಂತ ಸಿಚುವೇಶನ್ ಕೊಡಬೇಕು ಅಂತಾರೆ, ಆ ಥರ ಏನಾರು ಒಂದು ಪ್ಲಾನ್ ಮಾಡಿ ಇದನ್ನ ಏನು ಮಾಡಿದೆ ಅಂತ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಓಕೆ, ಇಲ್ಲಿಗೆ ಇಷ್ಟೇ. ಈಗ ನಾವು ಹಂಗೆ ಮತ್ತೆ ರಿಟರ್ನ್ ಹೊರಡ್ತಾ ಇದೀವಿ. ಮತ್ತೆ ಆನ್ ಹಂಗೆ ಸಿಗ್ತೀನಿ ನೆಕ್ಸ್ಟ್ ಕಂಟೆಂಟ್ ಸಿಕ್ಕಿದ್ರೆ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ.